ಅನುದಿನದ ಆಹಾರ ಮೇ 9 ಶನಿವಾರ. ನಾನು ಲೋಕವನ್ನು ಜಯಿಸಿದ್ದೇನೆ. ಯೋಹಾನ 16:33 ವಚನ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಆದರೂ ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಒಬ್ಬ ವ್ಯಕ್ತಿಯು 3 ವಿಧಗಳಲ್ಲಿ ಶೋಧಿಸಲ್ಪಡುತ್ತಾನೆ. ತನ್ನ ಸ್ವಂತ ಆಶಯಗಳಿಂದ ಆತನು ಸೆಳೆಯಲ್ಪಟ್ಟು ಮರುಳುಗೊಳಿಸಲ್ಪಡುವುದು. ಯಾಕೋಬ 1:13 ವಚನ. ಶೋಧಕನಾದ ಸೈತಾನನಿಂದ ಶೋಧಿಸಲ್ಪಡುವಂಥದ್ದು. ಮತ್ತಾಯ 4:3 ವಚನ. 2 ಕೊರಿಂಥದವರಿಗೆ 2:11 ವಚನ. ಸ್ವತಃ ದೇವರಿಂದಲೇ ಶೋಧಿಸಲ್ಪಡುವಂಥದ್ದು. ನಾವು ಶೋಧನೆಗಳಿಂದ ತುಂಬಿದ ಲೋಕದಲ್ಲಿ ಜೀವಿಸುತ್ತಿದ್ದೇವೆ. ಶರೀರದಾಸೆ, ಕಣ್ಣಿನಾಶೆ ಮತ್ತು ಬದುಕುಬಾಲಿನ ಡಂಬವು ದೇವರ ಮಕ್ಕಳ ಮೇಲೆ ಸದಾ ಒತ್ತಡ ಏರುತ್ತಿರುತ್ತದೆ. ಒಬ್ಬನು ಶೋಧನೆಯಲ್ಲಿ ಬಿದ್ದಾಗ ಮನಸ್ಸಾಕ್ಷಿಯು ಅವನನ್ನು ದೂಷಿಸಲು ಪ್ರಾರಂಭಿಸುತ್ತದೆ. ಆನಂದವು ಮಾಯವಾಗುತ್ತದೆ, ನಿರುತ್ಸಾಹವು ಆವರಿಸುತ್ತದೆ. ಅದಕ್ಕಾಗಿಯೇ ನಮ್ಮ ಕರ್ತನು ಹೀಗೆ ಪ್ರಾರ್ಥಿಸಲು ನಮಗೆ ಕಲಿಸಿದರು: ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ಮತ್ತಾಯ 6:13 ವಚನ. ನಮ್ಮ ಮೊದಲ ಪೋಷಕರಾದ ಆದಾಮ ಮತ್ತು ಹವ್ವಳು ಶೋಧನೆಗೆ ಒಳಗಾದರು. ಅವರು ತಿನ್ನಬಾರದ ಹಣ್ಣನ್ನು ತಿನ್ನುವುದರ ಮೂಲಕ ಪಾಪವು ಲೋಕಕ್ಕೆ ಪ್ರವೇಶಿಸಿತು. ಇದು ಶಾಪ, ಕಾಯಿಲೆ ಮತ್ತು ಮರಣವನ್ನು ಉಡುಗೊರೆಯಾಗಿ ತಂದಿತು. ಆದರೆ ಈಗ ನಮ್ಮ ದೇವರು ನಮಗೆ ಶೋಧನೆ ಮೇಲೆ ಜಯವನ್ನು ತನ್ನ ಅಮೂಲ್ಯವಾದ ರಕ್ತದ ಮೂಲಕ ಮತ್ತು ಸಾಕ್ಷಿಯ ಜೀವನದ ಮೂಲಕ ನೀಡಿದ್ದಾನೆ. ಸತ್ಯವೇದ ಹೇಳುತ್ತದೆ, ಯಜ್ಞದ ಕುರಿಯಾದಾತನ ರಕ್ತದ ಬಲದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ ಅವನನ್ನು ಜಯಿಸಿದರು. ಪ್ರಕಟಣೆ 12:11 ವಚನ. ಶೋಧನೆ ಹಾಗೂ ಪರೀಕ್ಷೆಯ ಸಮಯಗಳಲ್ಲಿ ದೇವರು ತನ್ನ ಜನರನ್ನ ಚಿನ್ನದಂತೆ ಶುದ್ಧೀಕರಿಸುತ್ತಾನೆ. ಮೋಶೆಯು ಅರಣ್ಯದಲ್ಲಿ ರೂಪಿಸಲ್ಪಟ್ಟನು. ಯೋಸೇಫನು ಕಾರಾಗೃಹದಲ್ಲಿ ಶುದ್ಧೀಕರಣಕ್ಕೆ ಒಳಪಟ್ಟನು. ದಾವೀದನು ಬೆಟ್ಟಗಳಲ್ಲಿ ಮತ್ತು ಗುಹೆಗಳಲ್ಲಿ, ಯೋಬನು ತೀವ್ರ ಸಂಕಟದ ಮೂಲಕ ಹಾದು ಹೋದನು. ಶ್ರೀ ಪೌಲನು ಹೊಡೆತ ಮತ್ತು ಹಿಂಸೆಗಳ ಮೂಲಕ ಬಲವನ್ನು ಹೊಂದಿಕೊಂಡನು. ಯೋಹಾನನು ಪತ್ಮೋಸ್ ದ್ವೀಪದ ಒಂಟಿತನದಲ್ಲಿ ರೂಪಿಸಲ್ಪಟ್ಟನು. ಈ ಸಂಕಟಗಳು ಆತ್ಮವನ್ನ ಬಲಪಡಿಸುತ್ತವೆ ಮತ್ತು ದೈವಿಕ ಸಹನೆಯನ್ನು ಉಂಟು ಮಾಡುತ್ತವೆ. ನಮ್ಮನ್ನು ಪ್ರೀತಿಸಿದ ಆತನ ಮೂಲಕವಾಗಿ ನಾವು ಎಲ್ಲ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗುತ್ತೇವೆ. ರೋಮಪುರದವರಿಗೆ 8:37 ವಚನ. ಪ್ರಿಯ ದೇವ ಮಗುವೆ, ಹೋರಾಟದ ಸಮಯದಲ್ಲಿ ನಿಮ್ಮ ದೃಷ್ಟಿಯನ್ನು ಕ್ರಿಸ್ತನ ಮೇಲೆ ಇಡಿರಿ. ಅನೇಕ ಸಾಕ್ಷಿಗಳ ಗುಂಪು ನೀವು ನಿಮ್ಮ ಪರೀಕ್ಷೆಗಳನ್ನು ಹೇಗೆ ಸಹಿಸಿಕೊಳ್ಳುತ್ತೀರಿ ಎಂದು ಗಮನಿಸುತ್ತಿದೆ. ಸ್ಥಿರವಾಗಿರಿ. ಆ ಕಷ್ಟವನ್ನ ಸಹಿಸಿಕೊಳ್ಳುವವರು ಧನ್ಯರು. ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ಯಾಕೋಬ 1:12 ವಚನ. ಮುಂದಿನ ಅಧ್ಯಯನಕ್ಕಾಗಿ ದೇವರ
ವಾಕ್ಯ. ಯಾಕಂದರೆ ಜೀವವನ್ನು ಉಂಟು ಮಾಡುವ ಪವಿತ್ರಾತ್ಮನಿಂದಾದ ನಿಯಮವು ನಿನ್ನನ್ನು ಪಾಪ ಮರಣಗಳಿಗೆ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿತು. ರೋಮಾಪುರದವರಿಗೆ 8ನೇ ಅಧ್ಯಾಯ 2ನೇ ವಚನ. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ 2 ಅರಸುಗಳು 7, 8, 9 ಅಧ್ಯಾಯಗಳು. ಸಂಜೆ ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 1ರಿಂದ 28 ವಚನಗಳು. ದೇವರು ನಿಮ್ಮನ್ನು ಆಶೀರ್ವದಿಸಲಿ.